ವಕ್ಷ್ಯಂತಿ ಗೂಢಮತ್ಯರ್ಥಂ ಸುಪ್ತಂ ಮತ್ತಂ ಪ್ರಮಾಜತಃ ಗಂಧ ಸರ್ವತ್ರ ಸತತಂ ಆಘ್ರಾತವ್ಯ ಪ್ರಯತ್ನತಃ. ನಿನ್ನ ರಕ್ಷಣೆ ನೀನು ಮಾಡಿಕೊಳ್ಬೇಕು ಅಂತಂದರೆ ಯಾವತ್ತೂ ಕೂಡ ಗಂಧವನ್ನು ಆಘ್ರಾಣ ಮಾಡಬೇಕು. ಅಂದರೆ ಯಾವುದೇ ವಸ್ತುವನ್ನು ದನಗಳು ತಿಳ್ಕೊಳ್ಳೋದು ಹೇಗೆ ಅಂತಂದರೆ ಮೂಸಿ ತಿಳ್ಕೊಳ್ತದೆ ಅಂತ. ಕಣ್ಣಲ್ಲಿ ನೋಡಿ ತಿಳ್ಕೊಳ್ಳೋದಕ್ಕಿಂತ ಹೆಚ್ಚು ಮೂಸಿ ತಿಳ್ಕೊಳ್ತದೆ. ಹುಲ್ಲನ್ನು ಅದೊಂದು ಬಾರಿ ಆಘ್ರಾಣ ಮಾಡಿದರೆ ಇದು ಒಳ್ಳೆಯದುಂಟೋ ಇಲ್ಲವೋ ಅಂತ ಹೇಳ್ತದೆ. ಅದಕ್ಕೋಸ್ಕರ ಒಂದು ಒಳ್ಳೆ ಮಾತುಂಟು, ಗಾವಃ ಪಶ್ಯಂತಿ ಗಂಧೇನ ರಾಜಾನಃ ಚಾರಚಕ್ಷುಷ ನೈಕಸ್ತಿಷ್ಟೇ ಧ್ವನೇ ಘೋರೆ ಧರ್ಮಮೇಕಂಚ ಚಿಂತೆಯೇತ್. ಗೋವುಗಳು ಗ್ರಾಣದಿಂದ ಮೂಗಿನಿಂದ ಎಲ್ಲವನ್ನು ನೋಡ್ತವೆ ಅಂತ. ರಾಜಾನಃ ಚಾರಚಕ್ಷುಷ, ರಾಜರು ತಮ್ಮ ಚಾರರ ಚಕ್ಷುಸ್ಸುಗಳಿಂದ ಕಣ್ಣುಗಳಿಂದ ನೋಡ್ತಾರೆ. ರಾಜರು ಪ್ರತ್ಯಕ್ಷವಾಗಿ ಯಾವುದನ್ನು ನೋಡುವುದಿಲ್ಲ. ಅವರು ಒಂದಷ್ಟು ಜನ ದೂತರನ್ನು ಕಳಿಸ್ತಾರೆ ಎಲ್ಲ ಕಡೆಗೆ, ನೋಡಿಕೊಂಡು ಬನ್ನಿ ಅಂತ. ಅವರನ್ನೇ ಕಣ್ಣುಗಳಾಗಿಟ್ಟುಕೊಂಡು ಅವರು ಹೇಳಿದ್ದನ್ನು ಅವರು ನಂಬುತ್ತಾರೆ. ಹಾಗಾಗಿ ಈ ರೀತಿಯಲ್ಲಿ ಆತ್ಮರಕ್ಷಣೆಯನ್ನು ಮಾಡಿಕೊಳ್ಬೇಕು ಅಂತ ದನ ಉಪದೇಶ ಮಾಡ್ತದೆ. ಹೀಗೆ ಉಪದೇಶ ಮಾಡಿ ನಾನು ಹುಲಿ ಇದ್ದಲ್ಲಿಗೆ ಹೋಗುತ್ತೇನೆ ಅಂತ ದನ ಬರ್ತದೆ. ಮುಕ್ತಾಹಂ ತೇನ ಶಪಥೈ ಪುನರಿಯಾಸ್ಯಾಮಿ ತತ್ರ ವೈ ಸುತಂಚ ಮಾತರಂ ಚೈವ ಸಖೀನ್ ದ್ರಷ್ಟುಂಚ ಗೋಕುಲಂ ಆಗತಾ ಸತ್ಯ ವಾಕ್ಯೇನ ಪುನರಿಯಾಸ್ಯಾಮಿ ತತ್ರ ವೈ. ನನಗೆ ಜವಾಬ್ದಾರಿ ಉಂಟು, ಹಾಗಾಗಿ ನಾನು ಮತ್ತೆ ಹುಲಿಯ ಹತ್ರ ಹೋಗಬೇಕು ಅಂತ ಹೇಳಿ ಅದು ಅಲ್ಲಿಗೆ ಬರ್ತದೆ. ಬರುವ ಹೊತ್ತಿಗೆ ಒಂದಷ್ಟು ಮಾತುಗಳನ್ನು ತನ್ನ ಒಟ್ಟಿಗಿರುವಂತಹ ಗೋವುಗಳ ಹತ್ರ ಹೇಳಿ ಬರ್ತದೆ. ನನ್ನ ಮಗುವನ್ನು ರಕ್ಷಣೆ ಮಾಡಿ, ಅದಕ್ಕೆ ಸಣ್ಣದು, ಅದಕ್ಕೇನು ಗೊತ್ತಿಲ್ಲ ಕರು, ಅದಕ್ಕೋಸ್ಕರ ಅದನ್ನು ರಕ್ಷಣೆ ಮಾಡಿ ಅಂತ ಹೇಳಿ ಅವುಗಳಿಗೆಲ್ಲ ಅಭಯವನ್ನು ಕೊಟ್ಟು ತಾನು ಮತ್ತೆ ಹುಲಿಯ ಹತ್ರ ಬರ್ತದೆ. ಬರುವ ಹೊತ್ತಿಗೆ ಕಾಡಿನಲ್ಲಿರುವಂತಹ ಮರಗಳ ಹತ್ರ ಕೂಡ ಮಾತಾಡಿ ಬರ್ತದೆ. ಶೃಣ್ವಂತು ಪಾದಪಾ ಸರ್ವೇ ಸಂದೇಶಮ ವಿಕ್ಲವಂ ವತ್ಸಮೇಕಾಕಿನಂ ದೀನಂ ಚರಂತಂ ವಿಷಮೇವನೆ ರಕ್ಷದ್ವಂ ವತ್ಸಕಂಬಾಲಂ ಸ್ನೇಹಾತ್ ಪುತ್ರಂ ಯೌರಸಂ. ಮರಗಳ ಹತ್ರ ಹೇಳಿ ಬರ್ತದೆ, ನೀವೆಲ್ಲ ನನ್ನೊಟ್ಟಿಗಿದ್ದವರು, ನಾನು ತಿರುಗಾಡ್ತಾ ಇದ್ದೆ, ನಿಮ್ಮ ಎಲೆಗಳನ್ನು ತಿಂತಾ ಇದ್ದೆ, ನಿಮ್ಮ ನೆರಳಿನಲ್ಲಿ ನಾನು ಓಡಾಡ್ತಾ ಇದ್ದೆ, ಹಾಗಾಗಿ ನನ್ನ ಕರುವನ್ನು ನೀವು ರಕ್ಷಿಸಬೇಕು ಅಂತ ಎಲ್ಲ ಮರಗಿಡಗಳ ಹತ್ರ ಹೇಳಿ ತಾನು ಮುಂದೆ ಬರ್ತಾ ಉಂಟು. ಹುಲಿಯ ಮುಂದೆ ಬಂದು ನಿಂತುಕೊಳ್ತದೆ. ಹುಲಿಯ ಮುಂದೆ ನಿಂತುಕೊಂಡು ಹುಲಿಯನ್ನು ನೋಡುವಾಗ ಸಾಕ್ಷಾತ್ ಮೃತ್ಯು ನಿಂತ ಹಾಗೆ ಆಗುತ್ತದೆ. ಆದರೆ ದನಕ್ಕೀಗ ಯಾವುದೇ ಕಳವಳ ಇಲ್ಲ. ತನ್ನ ಕರ್ತವ್ಯವನ್ನು ಪೂರ್ಣ ಮಾಡಿದ್ದೇನೆ, ಸತ್ಯವನ್ನು ರಕ್ಷಣೆ ಮಾಡಿದ್ದೇನೆ ಅಂತ ಅದಕ್ಕೆ ಧೈರ್ಯ ಉಂಟು. ಬಂದು ನಿಂತುಕೊಂಡು ಇನ್ನು ಹೇಳ್ತದೆ, ಸ್ವಾಗತಂ ತವ ಕಲ್ಯಾಣಿ ಧೇನುಕೆ ಸತ್ಯವಾದಿನಿ ನಹಿ ಸತ್ಯವತಾಂ ಕಿಂಚಿತ್ ಅಶುಭಂ ಭವತಿ ಕ್ವಚಿತ್. ದನವನ್ನು ನೋಡ್ತಾ ಉಂಟು ಹುಲಿ. ಹುಲಿಗೆ ಮನಸ್ಸು ಆರ್ದ್ರವಾಗ್ತದೆ. ಪದ್ಮಪುರಾಣ ಇನ್ನೊಂದು ಈ ಕಥೆಯಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಮಾಡಿದೆ. ಸಾಮಾನ್ಯ ನಾವು ಧರಣಿ ಮಂಡಲ ಮಧ್ಯದೊಳಗೆ ಅಂತ ಕೇಳುವ ಪುಣ್ಯಕೋಟಿಯ ಕಥೆ ಹೇಗುಂಟು ಅದಕ್ಕಿಂತ ಸ್ವಲ್ಪ ವ್ಯತ್ಯಸ್ತವಾಗಿ ಕಥೆ ಉಂಟು. ಕರುವನ್ನೆಲ್ಲ ಸಾಂತ್ವನ ಮಾಡಿ ನಂದೆ ಬರ್ತಾ ಇದ್ದಾಳೆ. ಕರುವಿಗೆ ತಾಯಿಯನ್ನು ಬಿಟ್ಟಿರ್ಲಿಕ್ಕೆ ಆಗುವುದಿಲ್ಲ. ಅದು ಮೊದಲು ಹೇಳಿರ್ತದೆ ನಾನೂ ಬರ್ತೇನೆ ಅಂತ, ಬೇಡ ಅಂತ ಹೇಳಿರ್ತದೆ ದನ. ಆದರೆ ಅದನ್ನು ಬಿಡ್ಲಿಕ್ಕೆ ಆಗುವುದಿಲ್ಲ. ಅದಕ್ಕೋಸ್ಕರ ತಾಯಿಯನ್ನು ತಾನು ಬಿಡುವುದಿಲ್ಲ ಅಂತ ಹೇಳಿ ತಾವತ್ ತಸ್ಯಾಹ ಸುತೋ ವತ್ಸಃ ಊರ್ಧ್ವಬುಚ್ಛಃ ಅತಿ ವೇಗವಾನ್ ಆಗತ್ಯ ಮಾತುರಗ್ರೇಸೌ ಮೃಗೇಂದ್ರಸ್ಯ ಅಗ್ರತೋ ಭವತ್ ಅಂತ. ತಾಯಿ ಹೀಗೆ ಹೇಳ್ತಾ ಹುಲಿಯ ಮುಂದೆ ಬಂದು ನಿಂತುಕೊಳ್ಳುವುದಕ್ಕೂ, ಕರು ತಾಯಿಯ ಹಿಂದೆ ಓಡಿ ಬಂದು ತಾಯಿಯ ಮುಂದೆ ಹಾರಿ ಬಾಲವನ್ನು ಮೇಲೆ ಮಾಡಿಕೊಂಡು ಹುಲಿಯ ಮುಂದೆ ತಾನು ನಿಂತುಕೊಳ್ತದೆ. ಹೇಳ್ತದಂತೆ, ಅಮ್ಮನನ್ನು ತಿಂತೀಯಲ್ವಾ, ನನ್ನನ್ನು ತಿಂದುಬಿಡು ಅದರೊಟ್ಟಿಗೆ ಅಂತ. ಪದ್ಮಪುರಾಣ ಹೇಳುವಂಥ ಕಥೆ ಅದ್ಭುತವಾದದ್ದು. ಹುಲಿಗೆ ಏನು ಮಾಡಲಿಕ್ಕೆ ಆಗುವುದಿಲ್ಲ. ಹುಲಿ ತಾಯಿಯನ್ನು ತಿನ್ನುವುದೇ ಬೇಡ ಅಂತ, ನಂದೇನು ತಿನ್ನುವುದು ಹೇಗೆ ಅಂತ ಆಲೋಚನೆ ಮಾಡ್ತಾ ಉಂಟು. ಈಗ ಕರು ಬಂದಿದೆ, ಅದನ್ನು ತಿನ್ನುವುದು ಹೇಗೆ ಅಂತ ಆಲೋಚನೆ ಮಾಡ್ತದೆ. ಆಗ ಹುಲಿ ಹೇಳ್ತದೆ, ನೀನು ಸತ್ಯವನ್ನು ರಕ್ಷಣೆ ಮಾಡಿದ್ದಿ, ನಾನು ನೀನು ಬರುವುದಿಲ್ಲ ಅಂತ ಎಣಿಸಿದ್ದೆ, ನೀನು ಬಂದೆ, ಹಾಗಾಗಿ ನಿನಗೆ ಸ್ವಾಗತ ಹೇಳ್ತೇನೆ. ನಹಿ ಸತ್ಯವತಾಂ ಕಿಂಚಿತ್ ಅಶುಭಂ ಭವತಿ ಕ್ವಚಿತ್. ನಾನು ಏನು ತಿಳ್ಕೊಂಡೆ ಅಂತಂದರೆ, ಸತ್ಯವನ್ನು ಯಾರು ಹೇಳ್ತಾರೋ, ಸತ್ಯವನ್ನು ಯಾರು ಧಾರಣೆ ಮಾಡ್ತಾರೋ ಅವರಿಗೆ ಇಡೀ ಜೀವನದಲ್ಲಿ ಸ್ವಲ್ಪವೂ ಅಶುಭ ಆಗುವುದಿಲ್ಲ ಅಂತ ನಾನು ತಿಳ್ಕೊಂಡೆ ಇವತ್ತು. ಯಾಕೆ ಅಂತಂದರೆ ನೀನು ಅಷ್ಟು ಧೈರ್ಯ ಮಾಡಿ ಬಂದಿದ್ದೀಯಲ್ವ, ಅದಕ್ಕೋಸ್ಕರ ಅಂತ. ತಸ್ಮಾತ್ ಅನೇನ ಸತ್ಯೇನ
ಮುಕ್ತಾಸಿ ತ್ವಂ ಮಯಾಧುನಾ ಭಗಿನೀ ಭವತೀ ಮಹ್ಯಂ ಭಾಗಿನೇಯ ಸುತಸ್ತವ. ಹುಲಿ ಹೇಳುವ ಮಾತು, ನಾನು ಎಲ್ಲಿಯಾದರೂ ನೀನು ಸತ್ಯವನ್ನು ಹೇಳದೇ ಇರ್ತಿದ್ರೆ, ಸುಳ್ಳು ಹೇಳಿದರೆ ನಾನು ನಿನ್ನನ್ನು ಬಿಡಿಸಲೇ ಇರ್ತಿರ್ಲಿಲ್ಲ. ನಿನ್ನ ಮಾತನ್ನೆಲ್ಲ ಕೇಳಿ ತರ್ಕವನ್ನೆಲ್ಲ ಕೇಳಿ ಆಗಬಹುದು ಅಂತ ಬಿಟ್ಟಿದ್ದೇನೆ. ಎಲ್ಲಿಯಾದರೂ ನೀನು ಬರುವುದಿಲ್ಲ ಅಂತ ಗೊತ್ತಿದ್ರೆ ಬಿಡ್ತಿರ್ಲಿಲ್ಲ. ನಾನು ಬಿಟ್ಟಿದ್ದೇನೆ ಅಂತಂದರೆ ನೀನು ಖಂಡಿತ ಬರ್ತೀನಿ ನನಗೆ ಗೊತ್ತಾಗ್ತದೆ. ಈಗ ಬಂದಿದ್ದಿ, ಅದಕ್ಕೋಸ್ಕರ ನಾನು ನಿನಗೆ ಏನಾದರೂ ಕೊಡಬೇಕು. ಏನು ಕೊಡುವುದು ಅಂತಂದರೆ, ನಾನು ನಿನ್ನನ್ನು ಬಿಟ್ಟಿದ್ದೇನೆ, ಅದೇ ಉಡುಗೊರೆ. ಮುಕ್ತಾಸಿ, ನಾನು ನಿನ್ನನ್ನು ಮುಕ್ತಳನ್ನಾಗಿ ಮಾಡಿದ್ದೇನೆ. ನನಗೆ ನಿನ್ನ ಮೇಲೆ ಯಾವುದೇ ಅಧಿಕಾರ ಇಲ್ಲ. ಅದಕ್ಕಿಂತ ಹೆಚ್ಚಾಗಿ ಹುಲಿ ಹೇಳ್ತದೆ, ಭಗಿನಿ ಭವತಿ ಮಹ್ಯಂ, ನನಗೆ ನೀನಿವತ್ತು ತಂಗಿಯಾಗಿದ್ದಿ, ನಾನು ನಿನಗೆ ಸಹೋದರನಾಗಿದ್ದೇನೆ, ಅಣ್ಣನಾಗಿದ್ದೇನೆ. ಹುಲಿ ಹೇಳೋ ಮಾತು ಅಷ್ಟೇ ಅಲ್ಲ, ಭಾಗಿನೇಯ ಸುತಸ್ತವ, ನಿನ್ನ ಕರು ನನಗಿವತ್ತು ತಂಗಿಯ ಮಗ ಆಗಿಬಿಟ್ಟ, ಭಾಗಿನೇಯ ಆಯಿತು. ಹಾಗಾಗಿ ನಾನು ಯಾವ ಕಾರಣಕ್ಕೂ ನಿನ್ನನ್ನು ತಿನ್ನಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ, ಸತ್ಯೇನ ಗೌಹು ಕ್ಷೀರಧಾರಾಂ ಪ್ರಮುಂಚತಿ ಹವಿಪ್ರಿಯಾಂ ಸವೈ ಧನ್ಯತಮೋ ಗೋಪಃ ಯಹ ತ್ವತ್ಕ್ಷೀರೇಣ ಜೀವತಿ. ನೀನು ಹೇಗೂ ದೊಡ್ಡವಳಾದಿ, ನಿನ್ನನ್ನು ಸಾಕಿದವನು ಕೂಡ ದೊಡ್ಡವನಾಗುತ್ತಾನೆ. ಅವ ನಿಜವಾಗಿ ಸೌಭಾಗ್ಯವನ್ನು ಹೊಂದಿದವ, ಧನ್ಯ. ಯಾಕೆ ಅಂತಂದರೆ ಸತ್ಯದಿಂದಲೇ ಗೋವುಗಳು ಕ್ಷೀರವನ್ನು ಯಜಮಾನನಿಗೆ ಕೊಡ್ತವೆ, ಎಲ್ಲರನ್ನು ಪೋಷಿಸ್ತವೆ. ಅವುಗಳಿಗೂ ನಮ್ಮ ಹಾಗೆ ಬುದ್ಧಿ ಇದ್ದಿದ್ದರೆ ಯಾಕೆ ಯಜಮಾನನಿಗೆ ಹಾಲು ಕೊಡಬೇಕು? ನಾನು ತಿನ್ನುವ ಆಹಾರ, ನಾನು ಸಂಪಾದನೆ ಮಾಡಿಕೊಳ್ಳುವ ಆಹಾರ, ನನ್ನ ಮಗುವಿಗೆ ಮಾತ್ರ ಹಾಲು ಕೊಟ್ಟರೆ ಸಾಕಲ್ವಾ, ಯಜಮಾನನಿಗೆ ಕೊಡುವುದಿಲ್ಲ ಅಂತ ಸುಮ್ಮನೆ ಕೂತ್ಕೊಂಡಿದ್ದರೆ. ಆದರೆ ಅವುಗಳು ಹಾಗೆ ಮಾಡುವುದಿಲ್ಲ, ಅವೆಲ್ಲ ಯಜಮಾನನಿಗೆ ಹಾಲನ್ನು ಕೊಡ್ತವೆ. ಹಾಗಾಗಿ ಹುಲಿ ಹೇಳ್ತದೆ, ಸವೈ ಧನ್ಯತಮೋ ಗೋಪಃ ಯಹ ತ್ವತ್ಕ್ಷೀರೇಣ ಜೀವತಿ, ನಿನ್ನ ಹಾಲು ಕುಡಿದು ಜೀವಿಸ್ತಾ ಇದ್ದಾನಲ್ವ ಆ ಗೋಪ ನಂದ, ಅವ ಧನ್ಯ. ಈ ಭೂಮಿ ಧನ್ಯ ಆಯಿತು. ಭೂಮಿ ಪ್ರದೇಶ ಧನ್ಯಾಸ್ತೆ ಸದೃಣ ವಿರುದ್ಧ ಶುಭೆ ತೇ ಧನ್ಯಾಶ್ಚ ಕೃತಾರ್ಥಾಶ್ಚ ತೈರೇವ ಸುಕೃತಂ ಕೃತಂ. ಯಾರೆಲ್ಲ ಈ ಭೂಮಿಯಲ್ಲಿ ಬದುಕುತ್ತಾರೆ ಅವರು ಧನ್ಯರಾಗಿ ಹೋದರು. ನೀನೊಬ್ಬಳು ಸತ್ಯವನ್ನು ಧಾರಣೆ ಮಾಡಿದ್ರಿಂದ ನಿನ್ನ ಸಂಪರ್ಕಕ್ಕೆ ಬಂದ ಎಲ್ಲರೂ ಕೂಡ ಪಾಪವನ್ನು ಕಳ್ಕೊಂಡ್ರು, ಅವರೆಲ್ಲ ಧನ್ಯರಾದರು ಅಂತ ಅರ್ಥ. ಹಾಗಾಗಿ ತೈರಾಪ್ತಂ ಜನ್ಮನಸ್ಸಾರಂ ಏ ಪಿಬಂತಿ ಪಯಸ್ತವ, ನಿನ್ನ ಹಾಲನ್ನು ಕುಡಿದವರು ಎಲ್ಲರೂ ಕೂಡ ಸತ್ಯವಂತರಾಗುತ್ತಾರೆ, ಆಗಲೇಬೇಕು, ಇಲ್ಲದಿದ್ದರೆ ಸಾಧ್ಯ ಇಲ್ಲ ಅಂತ ಅರ್ಥ. ಆ ದೃಷ್ಟಿಯಿಂದ ನೀನು ಧನ್ಯ ಅಂತ ಹೇಳ್ತಾ ಉಂಟು. ಪ್ರತ್ಯಾದೇಶ ಅಯಂ ಅಸ್ಮಾಕಂ ಸತ್ಯಂ ದೇವೈ ಪ್ರದರ್ಶಿತಃ ಸತ್ಯಮಿಷ್ಟಂ ಗವಾಂ ದೃಷ್ಟ ನಮೇ ವಾಂಚಾಸ್ತಿ ಜೀವಿತುಂ. ಅಷ್ಟೇ ಅಲ್ಲ, ನಾನು ಎಲ್ಲವನ್ನು ನೋಡಿದೆ, ನನಗೆ ಅರಿವಾಗಿದೆ, ನಾನು ಏನು ನನಗೆ ಗೊತ್ತಾಗಿದೆ. ಹುಲಿ ಹೇಳ್ತಾ ಉಂಟು, ನನಗೆ ಇನ್ನು ಬದುಕುವ ಆಸೆ ಇಲ್ಲ ಅಂತ. ಅಲ್ಲಿವರೆಗೆ ನಿನಗೆ ಬದುಕುವ ಆಸೆ ಇಲ್ಲ, ಬಿಟ್ಟು ಬಿಡು ಅಂತ ದನಕ್ಕೆ ಹೇಳ್ತಾ ಇದ್ದ ಹುಲಿ ಹೇಳ್ತದೆ, ನಾನು ತಿಳ್ಕೊಂಡೆ ನಾನು ಇನ್ನು ಬದುಕುವುದು ಬೇಡ ಅಂತ. ಇಷ್ಟೆಲ್ಲ ನೋಡಿದ ಮೇಲೆ, ಸತ್ಯವನ್ನು ರಕ್ಷಣೆ ಮಾಡಿದರೆ ಯಾರಿಗೆ ಯಾವ ಗತಿ ಆಗ್ತದೆ ಅಂತ ನೋಡಿದ ಮೇಲೆ ನಾನು ಒಂದು ಕಾಲಕ್ಕೆ ಸ್ವಲ್ಪ ಆಲೋಚನೆ ಮಾಡಿದೆ ಅಲ್ವಾ, ಸತ್ಯವನ್ನು ಹೇಳುವಂಥ ಪ್ರಾಣಿಯನ್ನು ಹಿಂಸಿಸಬೇಕು ಅಂತ. ಹಾಗಾಗಿ ನಾನು ಬದುಕುವುದು ಬೇಡ ಅಂತ ನನಗೆ ಕಾಣ್ತದೆ. ಹಾಗಾಗಿ ನಮೇ ವಾಂಚಾಸ್ತಿ ಜೀವಿತುಂ, ನನಗೆ ಬದುಕಬೇಕು ಏನೋ ಆಸೆ ಇಲ್ಲ, ನಾನೇ ಹೋಗುತ್ತೇನೆ ಅಂತ. ತತ್ ಕರಿಷ್ಯಾಮ್ಯಹಂ ಕರ್ಮ ಏನ ಮುಚ್ಚೇಯ ಕಿಲ್ಬಿಷಂ ಮಯಾ ಜೀವಸಹಸ್ರಾಣಿ ಭಕ್ಷಿತಾನಿ ಶತಾನಿ ಚ. ಅದಕ್ಕೋಸ್ಕರ ನಾನು ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು. ನನ್ನಿಂದ ಇಲ್ಲಿವರೆಗೆ ಸಾವಿರಾರು ಪ್ರಾಣಿಗಳು ಸತ್ತು ಹೋಗಿದ್ದಾವೆ, ಅವುಗಳ ಎಷ್ಟು ದುಃಖಿಸಿದ್ದಾವೆ ನನಗೆ ಗೊತ್ತಿಲ್ಲ. ಹಾಗಾಗಿ ಗತಿಂ ಕಾಂ ಇಹ ಗಚ್ಚಾಮಿ ದೃಷ್ಟ್ವಾ ಗೋ ಸತ್ಯಮೀದೃಶಂ ಅಹಂ ಪಾಪಃ ದುರಾಚಾರಃ ನೃಶಂಸಃ ಜೀವಘಾತಕ. ನಾನು ಯಾವ ಗತಿಗೆ ಹೋಗ್ತೇನೆ ಅಂತ ನನಗೆ ಗೊತ್ತಿಲ್ಲ. ನಾನು ಪಾಪಿ ಆಗಿದ್ದೇನೆ, ಜೀವಘಾತಕನಾಗಿದ್ದೇನೆ, ದುರಾಚಾರಿಯಾಗಿದ್ದೇನೆ. ಹಾಗಾಗಿ ನಾನು ನನ್ನನ್ನು ನಾಶ ಮಾಡಿಕೊಳ್ಳುತ್ತೇನೆ ಅಂತ ಹೇಳಿ ಪತಿಷ್ಯೇ ಗತಿಮಾರುಕ್ಯ ಪ್ರವೇಕ್ಷ್ಯೇವ ಹುತಾಶನಂ ಧೇನೋದ್ಯ ಯನ್ಮಯಾ ಕಾರ್ಯಂ ತಪಃ ಪಾಪ ವಿಶುದ್ಧಯೇ. ಅದಕ್ಕೋಸ್ಕರ ನಾನು ನನ್ನ ದೇಹವನ್ನೇ ಪಾತ ಮಾಡಿಕೊಳ್ತೇನೆ, ಎಲ್ಲಿಯಾದರೂ ಕಾಳಿಗಿಚ್ಚಿದ್ರೆ ಪ್ರವೇಶ ಮಾಡ್ತೇನೆ, ಅಥವಾ ಎತ್ತರದ ಗಿರಿಯನ್ನು ಹತ್ತಿ ಕೆಳಗೆ ಬಿದ್ದು ನಾನು ಸಾಯ್ತೇನೆ ಅಂತ. ಆ ಹೊತ್ತಿಗೆ ಧೇನು ಕೆಲವು ಮಾತು ಹೇಳ್ತದೆ, ತಪಸ್ಸು ಮಾಡು, ಪ್ರಾಯಶ್ಚಿತ್ತ ಮಾಡಿಕೋ, ಮತ್ತೊಮ್ಮೆ ಚಿಂತನೆ ಮಾಡು. ಯಾಕೆ ಅಂತಂದರೆ ತಪಃಕೃತೆ ಪ್ರಶಂಸಂತಿ ತ್ರೇತಾಯಾಂ ಜ್ಞಾನಮೇವಚ ದ್ವಾಪರೇ ಯಜ್ಞಮಾಹುಹು ಅನಿಮೇಕಂ ಕಲೌ ಯುಗೆ.
ತಪಸ್ಸು ಕೃತಯುಗದಲ್ಲಿ ಮಾಡಬೇಕು ಅಂತ ಹೇಳ್ತಾ ಇದ್ದದ್ದು, ತ್ರೇತಾಯುಗದಲ್ಲಿ ತಪಸ್ಸನ್ನು ಪ್ರಶಂಸೆ ಮಾಡ್ತಾರೆ. ಜ್ಞಾನವನ್ನು ತ್ರೇತೆಯಲ್ಲಿ ಪ್ರಶಂಸೆ ಮಾಡ್ತಾರೆ, ದ್ವಾಪರದಲ್ಲಿ ಯಜ್ಞವನ್ನು ಮಾಡ್ತಾರೆ, ಕಲಿಯುಗದಲ್ಲಿ ಒಂದನ್ನು ಮತ್ತೊಬ್ಬನಿಗೆ ಕೊಡುವುದನ್ನು, ದಾನವನ್ನು ಪ್ರಶಂಸೆ ಮಾಡ್ತಾರೆ. ಹಾಗಾಗಿ ಬೇಕಾದವರಿಗೆ ಬೇಕಾದ್ದನ್ನು ಕೊಡಬೇಕು, ತ್ಯಾಗವನ್ನು ಮಾಡಬೇಕು. ಅದಕ್ಕೋಸ್ಕರ ತ್ಯಾಗವನ್ನು ಕಲಿಯುಗ ಪ್ರಶಂಸೆ ಮಾಡ್ತದೆ. ನೀನು ತ್ಯಾಗವಂತನಾಗು ಅಂತ ಹೇಳ್ತದೆ. ಹಾಗಾಗಿ ಅಭಯಂ ಸರ್ವಭೂತಾನಾಂ ನಾಸ್ತಿ ದಾನವತಃ ಪರಂ ಚರಾಚರಾಣಾಂ ಭೂತಾನಾಂ ಅಭಯಂ ಯಪ್ರಯಚ್ಛತಿ ಸಚ ಸರ್ವಭಯಾನ ಮುಕ್ತ ಪರಂ ಬ್ರಹ್ಮ ಅಧಿಗಚ್ಚತಿ. ದನ ಹೇಳೋ ಮಾತು ಯಾವುದನ್ನು ಕೊಡಬೇಕು ಅಂತಂದರೆ, ದಾನ ತುಂಬ ಶ್ರೇಷ್ಠವಾದ ದಾನ ಅಭಯದಾನ. ಅಭಯವನ್ನು ಯಾರು ಕೊಡ್ತಾನೆ, ಇನ್ನೊಬ್ಬರ ಭಯವನ್ನು ನಿವಾರಣೆ ಮಾಡ್ತಾನೆ, ಅದಕ್ಕಿಂತ ದೊಡ್ಡ ದಾನ ಇಲ್ಲ. ಹಾಗಾಗಿ ಅಭಯದಾನವನ್ನು ಮಾಡಬೇಕು ಅಂತ ಹೀಗೆ ಹುಲಿಗೆ ಮತ್ತೆ ದನ ಉಪದೇಶ ಮಾಡ್ತದೆ. ಹೀಗಾದದ್ರಿಂದ ಹುಲಿ ತಾನು ಮತ್ತೆ ನಂದೆಯನ್ನು ಬಿಟ್ಟು ಹೋಯಿತು. ನಂದೆ ಮತ್ತೆ ಗೋಕುಲಕ್ಕೆ ಕರುವಿನೊಂದಿಗೆ ಹಿಂದಿರುಗಿ ಬಂತು ಅಂತ ಪುರಾಣ ಕಥೆಯನ್ನು ಹೇಳ್ತದೆ. ಆ ನಂದೆ ಅವಳೇ ಸರಸ್ವತಿ ಆದಳು ಅಂತ. ಅದೇ ನಂದೆ ಈ ಜಾಗದಲ್ಲಿ ಇದ್ದವಳು, ಅವಳೇ ನದಿ ರೂಪವನ್ನು ತಾಳಿ ಸರಸ್ವತಿ ಆಗಿದ್ದಾಳೆ. ಹಾಗಾಗಿ ಈ ಖರ್ಜೂರವನ ಎನ್ನುವಂಥದ್ದು ಅದು ಪವಿತ್ರವಾಗಿದೆ ಅಂತ ಕಥೆಯನ್ನು ಪುಲಸ್ತ್ಯರು ಭೀಷ್ಮನಿಗೆ ಹೇಳ್ತಾರೆ. ನಂದಾ ಏನ ಗತಾ ಸ್ವರ್ಗಂ ನಂದಾಂ ಪ್ರಾಪ್ಯ ಸರಸ್ವತೀಂ ತೇನ ಅಕ್ಷಯ ಬುಧೈಸ್ತಸ್ಯಾಹ ಪ್ರೋಕ್ತಾನಂದ ಸರಸ್ವತಿ ಅಂತ. ಈ ನಂದೆಯೇ ಆಕೆ ಸರಸ್ವತಿ ನದಿಯಾಗಿದ್ದಾಳೆ. ಕಾರಣ ಏನು ಅಂತಂದರೆ, ಯಮಧರ್ಮನೇ ಬಂದು ಅವಳನ್ನು ಅಭಿನಂದಿಸ್ತಾನಂತೆ. ನೀನು ಸತ್ಯವನ್ನು ಹೇಳಿದ್ದೀಯಲ್ವಾ, ಹಾಗಾಗಿ ಸತ್ಯವಾದಿನಿಯಾದ ನೀನು ಜಗತ್ತಿಗೆ ಸಂದೇಶವನ್ನು ಕೊಟ್ಟಿದ್ದಿ, ಲೋಕವನ್ನು ರಕ್ಷಣೆ ಮಾಡಿದ್ದಿ. ಹಾಗಾಗಿ ಯಾರು ಸತ್ಯವನ್ನು ಬಿಡುವುದಿಲ್ಲ, ಯಾರು ಸತ್ಯವನ್ನು ರಕ್ಷಣೆ ಮಾಡ್ತಾರೆ ಅವರ ರಕ್ಷಣೆಗೆ ಭಗವಂತ ಬರ್ತಾನೆ ಅಂತ ಅರ್ಥ. ಹಾಗಾಗಿ ಸತ್ಯವನ್ನು ರಕ್ಷಣೆ ಮಾಡಬೇಕು ಎನ್ನುವಂಥದ್ದು ಈ ಕಥೆಯನ್ನು ನಮಗೆ ಗೊತ್ತಾಗುವಂಥದ್ದು. ಹಾಗಾಗಿ ಯಾರು ಸತ್ಯವನ್ನು ಹೇಳ್ತಾರೆ, ನರಾಣಾಂ ಸ್ವರ್ಗ ನಿಶ್ರೇಣಿ ಸ್ನಾನಾತ್ ಪಾನಾತ್ ಸರಸ್ವತಿ ತತ್ರ ಸ್ನಾನಂ ಪ್ರಗುರುವಂತಿ ಯೇ ಅಷ್ಟಮ್ಯಾಂ ಸುಸಮಾಹಿತಾಃ. ಸತ್ಯವನ್ನು ಹೇಳುವ ಮನುಷ್ಯರು ಸರಸ್ವತಿಯಲ್ಲಿ ಯಾರು ಸ್ನಾನ ಮಾಡ್ತಾರೆ, ಯಾಕೆಂದರೆ ಸರಸ್ವತಿ ನದಿಯ ಮಹಾತ್ಮ್ಯವನ್ನು ಹೇಳುವಂಥದ್ದು ಈ ನಂದೆಗೆ ಸರಸ್ವತಿ ಅಂತ ಹೆಸರು. ಹಾಗಾಗಿ ಅಂತಹ ಸರಸ್ವತಿ ಸತ್ಯವನ್ನು ಅನುಷ್ಠಾನ ಮಾಡಿ ತಾನು ಲೋಕಕ್ಕೆ ಸಂದೇಶವನ್ನು ಕೊಟ್ಟವಳು, ಅವಳಲ್ಲಿ ಸ್ನಾನ ಮಾಡಿದರೆ ನಿಜವಾಗಿ ತೀರ್ಥ ಸ್ನಾನದ ಫಲವನ್ನು ಹೊಂದ್ತಾರೆ. ಹಿಂದೆ ಪ್ರತಿಜ್ಞೆ ಮಾಡಿದ ಹಾಗೆ ಕೇವಲ ತೀರ್ಥ ಅಂತಂದರೆ ಒಂದು ಹರಿಯುವ ನದಿಯೋ ನಿಂತ ನೀರೋ ಅಲ್ಲ, ಸತ್ಯವನ್ನೂ ತೀರ್ಥ ಅಂತ ಹೇಳಿದ್ದಾರೆ. ಎಲ್ಲಿ ಸತ್ಯಕ್ಕೆ ಬೆಲೆ ಬಂತೋ, ಎಲ್ಲಿ ಸತ್ಯ ತಾನು ಎಲ್ಲರನ್ನೂ ರಕ್ಷಣೆ ಮಾಡ್ತೇನೆ ಅಂತ ತೋರಿಸಿಕೊಟ್ಟಿತೋ ಅಂತಹ ತೀರ್ಥದಲ್ಲಿ ಯಾರು ಸ್ನಾನ ಮಾಡ್ತಾನೋ ಅವ ನಿಜವಾಗಿ ಸ್ವರ್ಗಕ್ಕೆ ಹೋಗುತ್ತಾನೆ. ಹಾಗಾಗಿ ತೀರ್ಥದಲ್ಲಿ ಶರೀರವನ್ನು ಬಿಟ್ಟವನು ಕೂಡ ಆತ ಮೋಕ್ಷವನ್ನು ಹೊಂದುತ್ತಾನೆ ಅಂತ ಪುಲಸ್ತ್ಯರು ಭೀಷ್ಮರಿಗೆ ಸರಸ್ವತಿಯ ಮಹಾತ್ಮ್ಯದ ಒಂದಿಗೆ ಸತ್ಯದ ಮಹಾತ್ಮೆಯನ್ನು ತಿಳಿಸಿಕೊಡ್ತಾರೆ. ಹಾಗಾಗಿ ನಮಗೆ ಪುರಾಣ ಕೊಡುವ ಸಂದೇಶ, ನಾವು ಎಷ್ಟು ಕಷ್ಟ ಬಂದರೂ ಸತ್ಯವನ್ನು ಬಿಡಬಾರದು ಅಂತ. ಆ ಸತ್ಯವನ್ನು ಹಿಡ್ಕೊಂಡದ್ರಿಂದ ನಮಗೆ ಮೊದಲಿಗೆ ಕಷ್ಟ ಬರಬಹುದು. ಎಲ್ಲ ಕಡೆಗಳಲ್ಲಿ ಸತ್ಯವನ್ನು ಧಾರಣೆ ಮಾಡಿದರೆ ಆದಿಯಲ್ಲಿ ಸ್ವಲ್ಪ ಕಷ್ಟವನ್ನು ಮನುಷ್ಯ ಪಡ್ತಾನೆ. ಆದರೆ ಆ ಕಷ್ಟ ಅದು ಸ್ವಲ್ಪ ಮಾತ್ರ ಅಂತ ಅರ್ಥ. ಕೊನೆಗಾಗುವಾಗ ಭಗವಂತ ಕಷ್ಟವನ್ನು ಪರಿಹಾರ ಮಾಡ್ತಾನೆ. ಎಲ್ಲ ಪುರಾಣದ ಕಥೆಯನ್ನು ನೋಡಿದರೂ ಯಾರೆಲ್ಲ ಸತ್ಯವನ್ನು ಧಾರಣೆ ಮಾಡಿದರು ಅವರೆಲ್ಲರೂ ಕೂಡ ಪರಮಗತಿಯನ್ನು ಹೊಂದಿದ್ದಾರೆ, ಭಗವದ್ ಅನುಗ್ರಹವನ್ನು ಹೊಂದಿದ್ದಾರೆ ಅಂತ ನಮಗೆ ಗೊತ್ತಾಗ್ತದೆ. ಆ ದೃಷ್ಟಿಯಿಂದ ಸತ್ಯಕ್ಕೆ ಮಹತ್ವ ಉಂಟು. ಅದಕ್ಕೋಸ್ಕರ ದೇವರನ್ನು ಸತ್ಯ ಅಂತ ನಾವು ಕರೆದಿದ್ದೇವೆ. ಹಾಗಾಗಿ ಸತ್ಯ ಬೇರೆ ಅಲ್ಲ, ದೇವರು ಬೇರೆ ಅಲ್ಲ. ಮಹಾಭಾರತ ಸತ್ಯದ ಲಕ್ಷಣವನ್ನು ಹೇಳ್ತಾ ಯದ್ಭೂತಹಿತ ಮತ್ಯಂತಂ ತತ್ ಸತ್ಯಂ ಇತಿ ಧಾರಣ ಅಂತ ಹೇಳ್ತದೆ. ಎಲ್ಲರಿಗೆ ಯಾವುದು ಒಳ್ಳೆಯದಾಗ್ತದೋ, ಯಾವುದರಿಂದ ಎಲ್ರಿಗೂ ಒಳ್ಳೆಯದಾಗ್ತದೋ, ಯಾವುದು ಎಲ್ಲರನ್ನೂ ಧಾರಣೆ ಮಾಡ್ತದೋ ಅದಕ್ಕೆ ಸತ್ಯ ಅಂತ ಹೆಸರು. ಅಂತಹ ಸತ್ಯವನ್ನು ಜೀವನದಲ್ಲಿ ರೂಢಿಸಿಕೊಳ್ಳಿ, ಅದರಿಂದ ಭಗವಂತ ತೃಪ್ತನಾಗುತ್ತಾನೆ ಅಂತ ಈ ಒಂದು ಉಪಾಖ್ಯಾನ ಅದು ಮನುಷ್ಯ ಹೇಗೆ ಬದುಕಬೇಕು ಅಂತ ನಮಗೆ ಹೇಳಿಕೊಟ್ಟಿದೆ. ಅದನ್ನು ಕನ್ನಡದಲ್ಲಿ ಪುಣ್ಯಕೋಟಿಯ ಕಥೆ ಅಂತ ಸಣ್ಣ ಹುಡುಗರಿಗೆ ಶಾಲೆಯಲ್ಲಿ ಪಠ್ಯ ವಿಷಯವಾಗಿ ಇಟ್ಟಿದ್ರು. ಈಗ ಆ ಕಥೆ ಮರೆಯಾಗಿದೆ ಅಂತ ಭಾವಿಸ್ತೇನೆ. ಮಕ್ಕಳಿಗೆ ಆ ಕಥೆಯನ್ನು ಹೇಳಬೇಕು. ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಅಂತ ಒಂದು ದನ ನಮಗೆ ಹೇಳಿಕೊಟ್ಟಿದೆ ಅಂತ. ಆ ದೃಷ್ಟಿಯಿಂದ ಸತ್ಯದ ರಕ್ಷಣೆ ಅದೊಂದು ಮೌಲ್ಯ.
ಅದನ್ನು ಮಕ್ಕಳಿಗೆ ಹೇಳಿಕೊಡಬೇಕು. ಸಣ್ಣದಿರುವಾಗಲೇ ಮಕ್ಕಳಿಗೆ ಅಂತಹ ಬುದ್ಧಿಯನ್ನು ನಾವು ಕಲಿಸಿದೆವು ಅಂತಂದರೆ ಒಳ್ಳೆಯ ಪ್ರಜೆಗಳಿಂದ ಒಳ್ಳೆಯ ರಾಷ್ಟ್ರ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗುತ್ತದೆ. ನಮ್ಮ ಮನಸ್ಸಿನಲ್ಲಿ ಮತ್ತಷ್ಟು ಒಳ್ಳೆಯ ಸಂಸ್ಕಾರಗಳು ಮಡುಗಡುತ್ತವೆ, ಚಿತ್ತಶುದ್ಧಿ ಆಗುತ್ತದೆ ಎನ್ನುವ ದೃಷ್ಟಿಯಿಂದ ಪದ್ಮಪುರಾಣ ನಮಗದನ್ನು ಕೊಟ್ಟಿದೆ ಅಂತ. ನಾವು ಅಲ್ಲಿವರೆಗೆ ಇದು ಯಾರೋ ಮಾಡಿದ ಕಥೆ ಅಂತ ಎಣಿಸಿಕೊಂಡಿದ್ದೇವೆ. ಪುರಾಣ ಸಹಸ್ರ ವರ್ಷಗಳ ಹಿಂದೆ ಈ ಕಥೆಯನ್ನು ತನ್ನ ಗರ್ಭದಲ್ಲಿ ಇಟ್ಟುಕೊಂಡಿದೆ. ಹಾಗಾಗಿ ಪುಣ್ಯಕೋಟಿಯ ಕಥೆ ಅದು ನಂದೆಯ ಕಥೆ, ಅದು ಪದ್ಮಪುರಾಣದನ್ನು ಹೇಳಿದೆ ಅಂತ ನಾವು ತಿಳ್ಕೊಂಡ್ರೆ ವ್ಯಾಸರ ವಿಶ್ವದೃಷ್ಟಿ, ವ್ಯಾಸರ ವಿಶಾಲ ದೃಷ್ಟಿ ಗೊತ್ತಾಗ್ತದೆ. ಹಾಗಾಗಿ ಇದು ವ್ಯಾಸರು ಕೊಟ್ಟ ಕಥೆ ಅಂತ ಅದನ್ನು ಅನುಸಂಧಾನ ಮಾಡಿಕೊಳ್ಳುವ. ಮುಂದೊಮ್ಮೆ ಧರಣಿ ಮಂಡಲ ಮಧ್ಯದೊಳಗೆ ಅಂತ ಕೇಳುವಾಗ ಪದ್ಮಪುರಾಣ ಮತ್ತು ವೇದವ್ಯಾಸರ ನೆನಪು ನಿರಂತರ ನಮಗೆ ಆಗಲಿ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸವನ್ನು ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.